ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಒಂದು ಇದು ಅವರ ಜಮೀನಿನ ಪ್ರಾಬ್ಲಮ್ಸ್ ಇದೆ. ಅದೊಂದು ಒಂದು ಕ್ಲಿಯರ್ ಮಾಡಲಿಕ್ಕೆ ನಿನ್ನೆ ಇವರು ಬಂದದ್ದು. ಇಲ್ಲಿಂದ ಅಲ್ಲಿ ಒಂದು ಜಗಳ ಆಯಿತು. ಮತ್ತೆ ಜಗಳದಿಂದ ಅವರು ಮತ್ತು ಏನು ಕತ್ತಿ ಚಾಕು ತೆಗೆದು പിന്നെ ಹಿರಿದ್ರು. ನಮ್ಮ ಕಣ್ಣನೇ ಹತ್ರನಲ್ಲಿ ಬೆಳೆದು ಬಂದ ಮಗು, ಚಿಕ್ಕ ಮಗು. ಹೇಳತಿರದಂತ ಒಂದು ದುಃಖ ಇವತ್ತು ನಡೀತಾ ಇದೆ. ಇಂಥ ಒಂದು ದುರ್ಘಟನೆ ಯಾರಿಗೂ ಬರಲಿ ಇರಲಿ ಅಂತ ಹೇಳಿ ನಾವು ಒಂದು ಹೇಳ್ತಾ ಇದ್ದೇವೆ. ವರ್ಷ ಕಳೆಯಿತು ಮದುವೆಯಾಗಿ. ಅವತ್ತಿನಿಂದ ಇವತ್ತಿನವರೆಗೂ ಸರಿಯಾಗಿ ಇವರನ್ನು ನೋಡುವುದಿಲ್ಲ. ಆ ರೀತಿಯಲ್ಲಿ ಈ ಅವರ ಹೆಂಡತಿಗೆ ಇದರಿಂದ ಬೆಸ್ತು. ಅವರು ನನಗೆ ಈ ಸಲ ಅವರು ಗಲ್ಫಿಂದ ಬಂದ ಮೇಲೆ ಹೇಳಿದಾರಂತೆ, ನನಗೆ ಅವರು ಗಂಡ ಬೇಡ ಬೇಡ ಅಂತೇಳಿ. ನಿನ್ನೆ ಏನೋ ಅದರ ವಿಷಯದಲ್ಲಿ ಏನೋ ಮಾತಾಡಲಿಕ್ಕೆ ಅವರ ಅಣ್ಣ ಇಬ್ಬರು ಬಂದಿದ್ರು ಇಲ್ಲಿಗೆ. ಅವರು ಬಂದ ಸಮಯದಲ್ಲಿ ಇವರು ಒಟ್ಟಿಗೆ ಬಂದಿದ್ರು. ಆ ಬಂದ ಸಮಯದಲ್ಲಿ ಇಲ್ಲಿ ಅವರು ಏನೋ ಮಾತಾಗಿ ಇಂಥ ಘಟನೆ ನಡೆದಿದೆ. ಕೆಲಸ ಬಿಟ್ಟು ಬಂದು ಮನೆಯೊಳಗೆ ಇದ್ದೆ. ನನ್ನ ಪಕ್ಕದ ಮನೆಯದು. ಮನೆಯಲ್ಲಿರುವಾಗ ನಾನು ಬಾತ್ರೂಮಿಗೆ ಸ್ನಾನಕ್ಕಂತ ಹೋಗುವಾಗ ಇಲ್ಲಿ ಬೊಬ್ಬೆ ಕೇಳ್ತಾ ಹೊಡಿತು. ಅಷ್ಟೊತ್ತಿಗೆ ನಾವೆಲ್ಲ ಓಡಿ ಬರುವಾಗ ಇಲ್ಲಿ 2 ಜನ ಕೆಳಗೆ ಬಿದ್ದಿದ್ರು. ಅವರ ಮಗಳಿಗೆ ತುಂಬ ಪೆಟ್ಟಾಗಿತ್ತು, ಮತ್ತೊಬ್ಬರಿಗೆ ಸ್ವಲ್ಪ ಸಾಧಾರಣ ಪೆಟ್ಟಾಗಿತ್ತು. ಆವಾಗಲೇ ನಾವು ಊರಿನವರೆಲ್ಲ ಸೇರಿಸಿ ಹಾಸ್ಪಿಟಲ್ಗೆ ಕಳಿಸ್ತೇವೆ. ಹಾಸ್ಪಿಟಲ್ಗೆ ಮುಟ್ಟುವಾಗ ನಮ್ಮ ಕಣ್ಣನೇ ಅದರಲ್ಲಿ ಬೆಳೆದು ಬಂದ ಮಗು, ಚಿಕ್ಕ ಮಗು. ನಮಗೆ ಹೇಳತಿರದಂಥ ಒಂದು ದುಃಖ ಇವತ್ತು ನಡೀತಾ ಇದೆ. ಸ್ಪಾಟ್ನಲ್ಲಿ ಆ ಮಗು ಇದೆ, ನಮಗೆ ಅಲ್ಲಿಂದ ಬಂದ ಇನ್ಫಾರ್ಮೇಷನ್. ಮತ್ತು ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಇಲ್ಲಿ ಬಂದು ನಾನು ಇವರಿಗೆಲ್ಲ ಇದು ಮಾಡುವಾಗ ಎಮರ್ಜೆನ್ಸಿ ಫೋನ್ ಬಂತು ಹಾಸ್ಪಿಟಲಿಂದ, ಸೀರಿಯಸ್ ಅಂತೇಳಿ. ನಾವು 6 ಗಂಟೆಗೆ ನಾವು ಅಲ್ಲಿ ಮುಟ್ಟುವಾಗಲೂ ಅವರು ನಮ್ಮ ಈ ಇಶ್ಯೂವಿಂದ ಅವರು ಹೋದರು. ಇಂಥ ಒಂದು ದುರ್ಘಟನೆ ಯಾರಿಗೂ ಬರಲಿ ಇರಲಿ ಅಂತೇಳಿ ನಾವು ಒಂದು ಹೇಳ್ತಾ ಇದ್ದೇವೆ. ಅದರೊಟ್ಟಿಗೆ ದಯವಿಟ್ಟು ಇಂಥ ಒಂದು ನಮಗೆ ಈಗಿನ ಜನ್ರೇಷನ್ ಯುಗಕ್ಕೆ ನಾನು ಹೇಳಿಕೊಡುವುದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ಒಬ್ಬರು ಜೀವಂತವಾಗಿ ಇರುವಾಗ ಇನ್ನೊಬ್ಬರಿಗೆ ನಾವು ಯಾವ ಥರದ ತೊಂದರೆಯನ್ನು ಕೊಡದ ರೀತಿಯಲ್ಲಿ ಏನು ಪ್ರಶ್ನೆ ಇದ್ದರೂ ಅದನ್ನು ನಾವು ಸ್ವಂತವಾಗಿ ಪರಿಹರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ನಡೆಸಬೇಕಂತ ನಾನು ಕೇಳ್ತಾ ಇದ್ದೇನೆ. ಬರುವ ಜನ್ರೇಷನ್ಗೆ ನಿಮ್ಮ ಯಾವುದಾದರೂ ದುಷ್ಟಾಟದಂಥ ಯಾವುದಾದ್ರೂ ಕೆಟ್ಟ ಅಭ್ಯಾಸ ಇದ್ದರೆ ಅದನ್ನೆಲ್ಲ ಬಿಟ್ಟು ಬಿಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ಮನೆಯಲ್ಲಿ ಇರೋದು ಇವತ್ತು ತೀರಿ ಹೋದಂಥ ಈ ಮನೆಯ ಅವರು ಮನೆಯ ಒಡಮಸ್ತ, ಅವರ ಹೆಸರು ಸೇಕುಂಜಿ ಅಂತೇಳಿ. ಅವರಂದರೆ ಇವರನ್ನೆಲ್ಲ ನೋಡುವವರೇ ಅವರೇ. ಸೇಕುಂಜಿಯವರ ಪತ್ನಿಯ ತಂಗಿ, ಅವರ ಮಗಳು, ಸೇಕುಂಜಿಯವರ ಮಕ್ಕಳು ಎಲ್ಲರೂ ನೆನ್ನೆ ಈ ಸಂಭವ ನಡೆಯುವಾಗಿದ್ರು ಇಲ್ಲಿ. ಅವರ ಮಗಳು, ಅವರ ತಾಯಿಯು ಇಲ್ಲೇ ಇರೋದು, ಇವರೊಟ್ಟಿಗೆ ಇರೋದು. ಜಾಯಿಂಟ್ ಫ್ಯಾಮಿಲಿ ಅಂದರೆ ಅವರು ಇರೋದು ಎಲ್ಲ. ಅವರಿಗೆ ಮತ್ತೆ ಬೇರೆ ಮನೆ ಇಲ್ಲ, ಏನಿಲ್ಲ. ಅವರು ಇಲ್ಲಿ ಅಕ್ಕನ ಮನೆ ಒಟ್ಟಿಗಿರ್ತಾರೆ, ಇಲ್ಲಾಂದರೆ ಇನ್ನೊಂದು ಅಕ್ಕ ಇರ್ತಾರೆ ಇಲ್ಲೇ ಪಕ್ಕದಲ್ಲಿ, ಅವರೊಟ್ಟಿಗೆ ಇರ್ತಾರೆ. ಅವರು ಆಚೀಚೆನೇ ಇರುವುದು, ಅವರಿಗಾಗಿ ಒಂದು ಮನೆ ಇಲ್ಲ. ಅವರ ಇಶ್ಯೂಸ್ ಅಂದರೆ ಅವರ ಫ್ಯಾಮಿಲಿ ಮ್ಯಾಟ್ರ್ನಲ್ಲಿ ಇತ್ತದು. ನನಗೆ ಇಲ್ಲಿ ಸಿಕ್ಕಿದಂಥ ಮಾಹಿತಿ ಪ್ರಕಾರ 19 ವರ್ಷ ಕಳೆಯಿತು ಮದುವೆಯಾಗಿ. ಅವತ್ತಿನಿಂದ ಇವತ್ತಿನವರೆಗೂ ಸರಿಯಾಗಿ ಇವರನ್ನು ನೋಡುವುದಿಲ್ಲ. ಆ ರೀತಿಯಲ್ಲಿ ಈ ಅವರ ಹೆಂಡತಿಗೆ ಇದರಿಂದ ಬೆಸ್ತು. ಅವರು ನನಗೆ ಈ ಸಲ ಅವರು ಗಲ್ಫಿಂದ ಬಂದ ಮೇಲೆ ಹೇಳಿದಾರಂತೆ, ನನಗೆ ಅವರು ಗಂಡ ಬೇಡ ಬೇಡ ಅಂತೇಳಿ ಹೇಳ್ತಾ ಇದ್ರು. ಅದರ ವಿಷಯದಲ್ಲಿ ಮೊನ್ನೆ ಚರ್ಚೆ ಆಯಿತು. ಅವರಲ್ಲಿ ಚರ್ಚೆ ಆಗುವಾಗ ಏನೋ ಒಂದು ಅವರ ಆಸ್ತಿ ಗೀಸ್ತಿ ಎಲ್ಲ ಇರೋದು, ಅದರ ಡಾಕ್ಯುಮೆಂಟ್ಸ್ ಚಿನ್ನೆಲ್ಲ ಅವರು ತಗೊಂಡು ಹೋದರು. ಅವರೊಟ್ಟಿಗೆ ಬಂದ ಜನ ಎಲ್ಲ ಅವರು ಕೊಟ್ಟು ಕಳಿಸಿದ್ರು. ನಮಗೆ ಬೇಡ, ಅವಳೇ ಕೊಟ್ಟಿದ್ದು ತಾಯಿಯೇ, ನನಗೆ ಬೇಡ ಅಂತೇಳಿ. ನನ್ನನ್ನು ಇದನ್ನು ಬಿಟ್ಟು ಕೊಟ್ಟರೆ, ಡ್ರೈವರ್ಸ್ ಕೊಟ್ಟರೆ ಸಾಕಂತೇಳಿ. ನಿನ್ನೆ ಏನೋ ಅದರ ವಿಷಯದಲ್ಲಿ ಏನೋ ಮಾತಾಡಲಿಕ್ಕೆ ಅವರ ಅಣ್ಣ ಇಬ್ಬರು ಬಂದಿದ್ರು ಇಲ್ಲಿಗೆ. ಅವರು ಬಂದ ಸಮಯದಲ್ಲಿ ಇವರು ಒಟ್ಟಿಗೆ ಬಂದಿದ್ರು. ಆ ಬಂದ ಸಮಯದಲ್ಲಿ ಇಲ್ಲಿ ಅವರು ಏನೋ ಮಾತಾಗಿ ಇಂಥ ಘಟನೆ ನಡೆದಿದೆ. ಇಲ್ಲಿ ಕೇಳಿದ ವಿಚಾರ ಮಗಳು ಬಂದಿದೆ ಅಂತೇಳಿ. ನನ್ನೊಂದು ನಿಗಮನ ಪ್ರಕಾರ ಒಂದು ವ್ಯಕ್ತಿ ಬರುವಾಗಲೇ ಒಂದು ಚಾಕು ತರುವುದಾದ್ರೆ ಅದು ಆಕಸ್ಮಿಕ ಅಂತ ಹೇಳಕ್ಕಾಗುವುದಿಲ್ಲ. ಇಲ್ಲಾಂದ್ರೆ ಒಂದು ಘಟನೆ ನಡೆಯುವಾಗ ಅಲ್ಲೇನಾದರೂ ಇದ್ದಿದ್ರೆ ಅದು ಆಕಸ್ಮಿಕ ಅಂತ ಹೇಳ್ಬೋದು. ಇದು ನಾವು ಅದನ್ನು ಆಕಸ್ಮಿಕ ಅಂತ ಹೇಳೋದಕ್ಕೆ ಒಂದು ಅರ್ಥ ಇಲ್ಲ. ಅದಕ್ಕೆ ನಾವು ಒಂದು ಸಪೋರ್ಟ್ ಮಾಡಿದ್ದಾರಾಗ್ತದೆ. ಅದಕ್ಕಾಗಿ ಎಲ್ಲ ಫಾರೆನ್ಸಿಕ್ ರಿಪೋರ್ಟ್ ಎಲ್ಲ ಬಂದಿದ್ದಾರೆ. ಅದಕ್ಕೆಲ್ಲ ಇದು ನಾಳಿನ ರಿಪೋರ್ಟು ಬರ್ತದೆ ನಮಗೆ. ಅವರ ಭಾಗದಲ್ಲೂ ನಮಗೆ ಫುಲ್ ಸಹಕಾರ ಉಂಟು.
ಇನ್ನು ಯಾವ ವಿಷಯದಲ್ಲಾದರೂ ಇಂಥ ಒಂದು ಘಟನೆ ಯಾರಿಗೂ ಬರಲಿಲ್ಲ ಅಂತಲ್ಲಿ ಇಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ನಮ್ಮ ಊರೇ ಶೋಕಾಚರಣೆಯಲ್ಲಿ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಒಂದು ಇದು ಅವರ ಜಾಗ ಜಮೀನಿನ ಪ್ರಾಬ್ಲಮ್ಸ್ ಇದೆ, ಅದೊಂದು ಒಂದು ಕ್ಲಿಯರ್ ಮಾಡ್ಲಿಕ್ಕೆ ನಿನ್ನೆ ಇವರು ಬಂದದ್ದು. ಇಲ್ಲಿಂದ ಅಲ್ಲಿ ಒಂದು ಜಗಳ ಆಯ್ತು, ಮತ್ತೆ ಜಗಳಿಂದ ಅವರು ಮತ್ತು ಏನು ಕತ್ತಿ ಚಾಕು ತೆಗೆದು പിന്നെ ಹಿರಿದ್ರು. ಇವತ್ತು ಬೆಳಿಗ್ಗೆ ಹತ್ತೋದ್ರು, ಅವರನ್ನ ಇವರು ಟಾರ್ಗೆಟ್ ಮಾಡಿದ್ದು. ಆ ಟೈಮಲ್ಲಿ ಇವರ ಮಗಳು ಇದನ್ನು ತಡೆಯಲಿಕ್ಕೆ ಬಂದಾಗ ನಿನ್ನೆ ಅವರಿಗೆ ಅವರ ಕುತ್ತಿಗೆಗೆ ಏಟು ಬಿದ್ದು ಸತ್ತು ಹೋದ್ರು. ಇವರು ಮುಂಚೆ ಡ್ರಗ್ಸ್ ಅಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಇವರ ಫ್ಯಾಮಿಲಿ ಹೆಂಡತಿ പിന്നെ ಹೆಂಡತಿ ಸ್ಥಳ ವಿಷಯದಲ್ಲಿ ಆಗಿರ್ತದೆ ಇನ್ಸಿಡೆಂಟ್ ಆದದ್ದು. ಶೇಖ್ ಅಬ್ಬರ ಹೆಂಡತಿಯ ತಂಗಿಯ ಮಗಳು ಇದು ನಿನ್ನೆ ತೀರೋದ್ರು. ನಾನು ಘಟನೆ ನಡೆಯುವಾಗ ಇಲ್ಲೇ ಇದ್ದೆ, ಅಂಗಡಿ ಹತ್ರ. ನಮಗೆ ಇಲ್ಲಿ ಶಾಪ್ ಇದೆ. ಸ್ವಲ್ಪ 5 ನಿಮಿಷ ಆದ್ಮೇಲೆ ಬಂದಿದ್ದೇನೆ. ಪರಾರಿ ಆಗ್ಲಿಲ್ಲ, ಅಲ್ಲೇ ಇದ್ರು ಇವರು. ನೋಡುವಾಗ ಇವರು ಸ್ವಲ್ಪ ಲೇಟ್ ಆಗಿ ಇಲ್ಲಿ ಫುಲ್ ಬ್ಲಡ್ ಅಲ್ಲಿ ಇತ್ತು. ಆಗ್ಲೂ ಯಾರು ಜನರಲ್ಲಿ ಇಲ್ಲಿ ಇದ್ರು ಫುಲ್. ಇಲ್ಲಿವರು ಅವರೊಬ್ಬರೇ ಆಗಿ ಚಪ್ಪಳಿ ಇಲ್ಲದಲ್ಲಿ ಬ್ಲಡ್ ಅಲ್ಲಿ ಇತ್ತು ಫುಲ್. ಅವಾಗಲೇ ಸ್ಪಾಟಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗಿದ್ದೆ. ಅವಾಗಲೇ ಎಲ್ಲರೂ ಹೇಳಿದ್ರು ಏನಿಲ್ಲ ಹೋಗಿದೆ ಅಂತ ಹೇಳಿದ್ರು ಹುಡುಗ. ಮತ್ತೆ ಅವರು ಹುಷಾರಿದ್ದಾರೆ, ಸ್ವಲ್ಪ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ, ಏನಾಗ್ಲಿಲ್ಲ. ಮತ್ತೆ ನೈಟ್ ನೋಡುವಾಗ ಇವರಿಗೆ ಪೆಟ್ಟಾಗಿದೆ ಅಂತ, ಅದು ಇವರು ಡೆತ್ ಆಗಿದೆ ಅಂತ ಹೇಳಿದ್ರು. ಏನು ಅಟ್ಯಾಕ್ ಆಗಿ ಏನೋ ಟೆನ್ಷನ್ ಅಲ್ಲಿ. ಇವ್ರು ದುಬೈಲಲ್ಲಿ ಇದ್ರು ಮೊನ್ನೆ, ಈಗ ಜೈಲಿಂದ ಬಂದದಷ್ಟೇ. ಏನ ದುಬೈ ಇದ್ದಲ್ಲ, ಇಲ್ಲಿಂದ 3 ತಿಂಗಳು ಪಂಚಾಯತ್ ಎಲೆಕ್ಷನ್ ಆಗುವಾಗ ಇವ್ರು ಬಂದಿದ್ದಷ್ಟೇ. ಇವರು 3 ತಿಂಗಳಾಯ್ತು ಬಂದದ್ದು ಪಂಚಾಯತ್ ಎಲೆಕ್ಷನ್. ಅವಾಗ 3 ತಿಂಗಳಾಯ್ತು ಬಂದು. ಅದು ನಡೆಯಲ್ಲಿ ಅವರು ಜೈಲಿಗೆ ಹೋಗಿದ್ರು. ಪಾಸ್ಪೋರ್ಟ್ ಏನಾದ್ರು ಇಶ್ಯೂ ಏನಾದ್ರು ಇತ್ತು, ಪಾಸ್ಪೋರ್ಟ್ ವಿಷಯದಲ್ಲಿ ಜೈಲಿಗೆ ಹೋಗಿ ಬಂದದ್ದು ರೀಸೆಂಟ್ ಆಗಿ. ಮತ್ತೆ ಈಗ ಸ್ವಲ್ಪ ದಿವಸ ಕಾಣ್ತಾ ಇತ್ತು. ಈಗ ನಿನ್ನೆ ಈ ವಿಷಯ ನಡೆಯಿತು. ಆಗ್ಬಾರ್ದು. ಮಗಳ ಹೆಸರಿಗೆ ಬರೆದು ಕೊಡ್ತಾರೆ ಅಂತ ಹೇಳಿ ವಿಷಯ ನಮಗೆ ಸಿಕ್ಕಿದೆ ಮಾಹಿತಿ. ಅದಕ್ಕೆ ಅವರ ಹೆಸರು ಬೇಡ, ನಮ್ಮ ಹೆಸರಲ್ಲಿ ಬರೆದು ಕೊಡ್ಬೇಕಂತ ಇವರದು ಅಭಿಪ್ರಾಯ. ತಂದಿದ್ರು ಇಲ್ಲ, ಒಟ್ಟಿಗೆ ಇದ್ರು. ಒಟ್ಟಿಗೆ ಅಂದ್ರೆ ಬರ್ತಾ ಇದ್ರು, ದುಬೈನಲ್ಲಿ ಎಲ್ಲ ಇದ್ರಂತೆ ನಮಗೆ ಸಿಕ್ಕಿದ ಮಾಹಿತಿ. ಮತ್ತೆ ಜಾಗದ ವಿಷಯ ಆ್ಯಕ್ಚುಲಿ ಇದಕ್ಕೆ ಕಾರಣ ಏನಾಗಿದೆ, ಅಲ್ಲಿ ನಡೆದ ವಿಷಯ ಕರೆಕ್ಟಾಗಿ ಗೊತ್ತಿಲ್ಲ. ವಿಷಯ ನಮಗೆ ಸಿಕ್ಕಿದ ಪ್ರಕಾರ ಜಾಗದು ಇಲ್ಲ. ನಾವು ಹಾಸ್ಪಿಟ್ಲಿಗೆ, ನಾವು ಮಂಗಳೂರಲ್ಲಿದ್ವಿ. വിസ സിക്കിയ തക്ഷണം ನಾವು ಹಾಸ್ಪಿಟಲ್ ಹೋಗಿದ್ವಿ. അന്വേഷണത്തിൽ ഇരിക്കുന്ന കേസായതുകൊണ്ട് കൂടുതൽ എനിക്ക് പറയാൻ പറ്റില്ല. ഇന്നലെ 5:30 മണിക്ക് നടന്ന ഒരു സംഭവമാണ്. മറിയം ജുമൈലയുടെ പിതാവ് ഉമർ ഫറൂഖ് മനഃപൂർവ്വം കത്തിയൊക്കെ സംഘടിപ്പിച്ചു വന്ന് കുത്തിക്കൊലപ്പെടുത്തിയാണ്. ഈ രണ്ടാമത്തെ ഒരു മരണം കൂടി നടന്നിരിക്കുന്നുണ്ട്. അതും കൊലപാതകമാണ്. കാരണം ഈ 3 പേരെയും കൊല്ലണമെന്നുള്ള ഉദ്ദേശത്തോടു കൂടിയാണ് അയാൾ വന്നത്, ഭാര്യ ഉൾപ്പെടെ. പക്ഷെ ഭാര്യ അയാൾക്ക് കിട്ടിയിട്ടില്ല. പ്രതി കസ്റ്റഡിയിലുണ്ട്, അറസ്റ്റ് രേഖപ്പെടുത്തിയിട്ടുണ്ട്. തെളിവെടുപ്പ് ഈ മാസം അടുത്തൊരു ഇൻക്വസ്റ്റ് നടക്കാനുണ്ട്, പോസ്റ്റ്മോർട്ടം നടക്കാനുണ്ട്. അത് കഴിഞ്ഞ് ഞങ്ങളുടെ ഈ മാസം കഴിഞ്ഞ് ബാക്കി സമയമുണ്ടെങ്കിൽ ഞങ്ങൾ കൂടുതൽ തെളിവെടുപ്പിലേക്ക് പോകും. അല്ലെങ്കിൽ പ്രതിയെ കോടതിയിൽ ഹാജരാക്കി കസ്റ്റഡിയിൽ വാങ്ങിക്കും. കുറ്റകൃത്യം നടക്കുന്ന സമയത്ത് ഏതെങ്കിലും തരത്തിലുള്ള ലഹരി മരുന്ന് അത് അറിയാൻ സാധിച്ചിട്ടില്ല, അന്വേഷണത്തിലാണ്. ഇന്റൻഷൻ എന്താണെന്ന് മനസ്സിലാക്കാൻ കാരണം ഫാമിലി ഇഷ്യൂസ് ഉണ്ട്, സാമ്പത്തിക ഇഷ്യൂസ് ഉണ്ട്, എല്ലാം ഉണ്ടെന്ന് മനസ്സിലാക്കി. എന്തോ ഒരു ഭൂമി രേഖകൾ അല്ല, അത് കൂടുതൽ അന്വേഷണത്തിലേ പറയാം. ഇയാൾക്ക് മുമ്പ് കേസുകളുണ്ടോ? ഇയാൾക്ക് ബജ്പേ മാംഗ്ലൂർ അവിടെ ഒരു വ്യാജ പാസ്പോർട്ടിന്റെ കേസ്. ലഹരി കേസൊന്നും എവിടെയും കണ്ടിട്ടില്ല. ഇയാള് ബന്ധുക്കൾ പറയുന്നത് സ്ഥിരമായി ലഹരി ഉപയോഗിക്കുന്ന ആളാണ്. അതിനെ കുറിച്ച് ഞങ്ങൾ അന്വേഷിക്കാൻ തുടങ്ങുന്നുണ്ട്. അതിന്റെ ഒരുപാട് അന്വേഷണത്തിലിരിക്കുന്നതായത് എനിക്കത് പറയാം. അത് പരിശോധന ഉണ്ടാവുമല്ലോ അല്ലെ? അതിന്റെ എല്ലാം ഉണ്ട്.